ಆದಮೇಲೆ ತೆಂಗಿನಕಾಯಿಯ ಹಾಲು, ಹಸಿ ತೆಂಗಿನಕಾಯಿ ಅಮೃತಕ್ಕೆ ಸಮಾನ. ತೆಂಗಿನಕಾಯಿಯ ಹಾಲಲ್ಲಿ ತಾಯಿ ಎದೆ ಹಾಲಲ್ಲಿರುವಂಥ ಅಂಶಗಳಿವೆ. ಹಾಗಾಗಿ ತೆಂಗಿನಕಾಯಿ ಎಣ್ಣೆ, ತೆಂಗಿನಕಾಯಿ ಹಾಲು ಬಹಳ ಶ್ರೇಷ್ಠ. ಈ ಒಂದು ಹಸಿ ತೆಂಗಿನಕಾಯಿಯನ್ನು ತುರಿದು ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸ್ಬಿಟ್ರೆ ಅದರ ಹಾಲು ನಾವು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಹಿಂಡಿಬಿಟ್ರೆ ಆ ಹಾಲಿಗೆ ಸ್ವಲ್ಪ 1 ಚಿಟಿಕೆ ಏಲಕ್ಕಿ ಪುಡಿಯನ್ನು ಹಾಕಿದರೆ ಟೇಸ್ಟ್ ಬರುತ್ತೆ, ಅಥವಾ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಬೋದು. ಈ ಹಾಲನ್ನು ಕುಡಿಯೋದ್ರಿಂದಾಗಿ ನಮಗೆ ಇನ್ಸ್ಟಂಟ್ ಎನರ್ಜಿ ಸಿಗುತ್ತೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಮಕ್ಕಳು ಹೋಗ್ತಾರೆ, ಬೇಸಿಗೆಯಲ್ಲಿ ಹೊರಗಡೆ ಹೋಗ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಗ್ರೌಂಡಿಗೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಶಕ್ತಿ ಬರಲಿಕ್ಕೆ ಒಂದು ಅತ್ಯಂತ ಸುಲಭವಾದ ವಿಧಾನ ಅಂದರೆ ಅದು ತೆಂಗಿನಕಾಯಿಯ ಹಾಲು. ಹಸಿ ತೆಂಗಿನಕಾಯಿಯ ತುರಿಯನ್ನು ತೆಗೆದು ಅದರಿಂದ ಹಾಲು ತೆಗೆದು ಆ ಹಾಲಿಗೆ ಸ್ವಲ್ಪ ಬೆಲ್ಲವನ್ನು ಅಥವಾ ಖರ್ಜೂರವನ್ನು ಸೇರಿಸಿ ಮಿಕ್ಸಿಯಲ್ಲಿ ತಿರುಗಿಸಿ ಒಂದು ಶೇಕ್ ಥರ ಮಾಡಿ ಕುಡಿಲಿಕ್ಕೆ ಕೊಡಿ. ಇದು ಆರೋಗ್ಯವನ್ನು ವರ್ಧನೆ ಮಾಡುತ್ತೆ. ಈ ಬೇಸಿಗೆಗೆ ಸೂಟ್ ಆಗುತ್ತೆ. ನಮ್ಮ ಆರೋಗ್ಯವನ್ನು ಒರೆಸಿಕೊಳ್ಳೋಣ. ಮರಳ ಪ್ರಕೃತಿದತ್ತವಾದ ವಿಧಾನವನ್ನು ಅನುಸರಿಸೋಣ. ಮರಳಿ ಪ್ರಕೃತಿಗೆ ಅನ್ನುವಂತಹ ವಾಕ್ಯವನ್ನು ನೆನಪಿಸಿಕೊಳ್ಳೋಣ. ಧನ್ಯವಾದ.